ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ KSOU ಇದೇ ತಿಂಗಳು ಅಂದ್ರೆ ಮಾರ್ಚ್ 27ನೇ ತಾರೀಕಿನಂದು 20ನೇ ವರ್ಷದ ಘಟಿಕೋತ್ಸವ ಆರಂಭಿಸ್ತಾ ಇದ್ದಾರೆ. ಅಂದ್ರೆ 20th ಕಾನ್ವೊಕೇಶನ್ ನಡೆಸ್ತಾ ಇದ್ದಾರೆ. ಈ 20th ಕಾನ್ವೊಕೇಶನ್ ನಡೆಸಕ್ಕೆ ಆಲ್ರೆಡಿ ಅವರು ನೋಟಿಫಿಕೇಶನ್ ಬಿಟ್ಟು ತುಂಬಾ ದಿನಗಳಾಗಿತ್ತು. ಬಟ್ ಆ ನೋಟಿಫಿಕೇಶನ್ ಪ್ರಕಾರ ಇವರು ಯಾವುದೇ ರೀತಿಯಾದಂಥ ಲಿಂಕ್ ಅಪ್ಡೇಟ್ ಮಾಡಿರಲಿಲ್ಲ, ಮತ್ತೆ ಯಾವುದೇ ರೀತಿಯಾದಂಥ ರ್ಯಾಂಕ್ ಲಿಸ್ಟ್ನ ಇನ್ನೂ ಅಪ್ಡೇಟ್ ಮಾಡಿರಲಿಲ್ಲ. ಇವಾಗ ಆ ಲಿಂಕ್ ಕೂಡ ಅಪ್ಡೇಟ್ ಮಾಡಿದ್ದಾರೆ, ಜೊತೆಗೆ ರ್ಯಾಂಕ್ ಲಿಸ್ಟ್ ಕೂಡ ಬಿಟ್ಟಿದ್ದಾರೆ. ವೆಬ್ಸೈಟ್ ನಲ್ಲಿ ಹೋಗ್ಬಿಟ್ಟು ನೀವು ಎಲ್ಲರೂ ಕೂಡ ಎಲ್ಲಾ ಸಬ್ಜೆಕ್ಟ್ ನ ರ್ಯಾಂಕ್ ಲಿಸ್ಟ್ ನ ಚೆಕ್ ಮಾಡಬಹುದಾಗಿದೆ. ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ರ್ಯಾಂಕ್ ಲಿಸ್ಟ್ ನ ಯಾವ ರೀತಿ ಚೆಕ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮಗೆ ಯಾವ ರೀತಿ ರ್ಯಾಂಕ್ ಲಿಸ್ಟ್ ನ ಡೌನ್ಲೋಡ್ ಮಾಡೋದು ಅಂತ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಿಮ್ಮ ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿಬಿಟ್ಟು ಸರ್ಚ್ ಬಾರ್ನಲ್ಲಿ KSOU ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ KSOU ಮೇನ್ ಪೇಜ್ ಓಪನ್ ಆಗುತ್ತೆ. ನೀವು ಈ ರೀತಿ ನೋಡ್ಬೋದು. ಈ ರೀತಿ ಮೇನ್ ಪೇಜ್ ಓಪನ್ ಆಗುತ್ತೆ. KSOU ಅಫಿಷಿಯಲ್ ವೆಬ್ಸೈಟ್ನಲ್ಲಿ ನಿಮಗೆ ಈ ಮೇನ್ ಪೇಜ್ ಓಪನ್ ಮಾಡಿದ್ರೆ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರೋಲ್ ಮಾಡಿ ತುಂಬ ನೋಟಿಫಿಕೇಶನ್ ಇರುತ್ತೆ. ಈ ನೋಟಿಫಿಕೇಶನಲ್ಲಿ ಅಕಾಡೆಮಿಕ್ಸ್ ಕೆಳಗಡೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ರನ್ ಆಗ್ತಾ ಇರುತ್ತೆ. 20th ಕಾನ್ವೊಕೇಶನ್ ರ್ಯಾಂಕ್ ಲಿಸ್ಟ್ 2025 ಅಂತ. ಫಸ್ಟ್ ನೀವು ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಇಂಟರ್ಫೇಸ್ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ಅಲ್ಲಿ ಇನ್ನೊಂದು ಸಪ್ರೇಟ್ ಲಿಂಕ್ ಕೊಟ್ಟಿರ್ತಾರೆ. ಆ ಲಿಂಕ್ ಮುಖಾಂತರ ನೀವು ರ್ಯಾಂಕ್ ಲಿಸ್ಟ್ ಚೆಕ್ ಮಾಡಬೇಕಾಗುತ್ತೆ. ಈ ಸೆಕೆಂಡ್ ಪೇಜ್ ಇಂಟರ್ಫೇಸ್ ಓಪನ್ ಆದ ತಕ್ಷಣ ಮತ್ತೆ ಆ ಲಿಂಕ್ ಕಾಣುತ್ತಲ್ಲ, ಆ ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಹೊಸ ಪೇಜ್ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ರ್ಯಾಂಕ್ ಲಿಸ್ಟ್ ಅಂತ ಇರುತ್ತೆ. ಇದರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ನ ರ್ಯಾಂಕ್ ಲಿಸ್ಟ್ ಬೇಕು ಅನ್ನೋದನ್ನ ಫಸ್ಟ್ ಚೂಸ್ ಮಾಡಬೇಕು. ಎಕ್ಸಾಂಪಲ್ಗೆ ಇವಾಗ ನಾನು MLIC ನ ಚೂಸ್ ಮಾಡಿದ್ದೀನಿ. ನಾನು ಈ MLIC ಸಬ್ಜೆಕ್ಟ್ ನ ಚೂಸ್ ಮಾಡಿದ ತಕ್ಷಣ ಇಲ್ಲಿ ಓಪನ್ ರ್ಯಾಂಕ್ ಲಿಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಹೊಸ ಪೇಜ್ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ನೀವು ಇಲ್ಲಿ ರ್ಯಾಂಕ್ ಲಿಸ್ಟ್ ನ ಚೆಕ್ ಮಾಡಬಹುದಾಗಿದೆ. ನೀವು ಇಲ್ಲಿ ಚೆಕ್ ಮಾಡಬಹುದು 3 ಬ್ಯಾಚ್ ನ ರ್ಯಾಂಕ್ ಲಿಸ್ಟ್ ಬಿಟ್ಟಿದ್ದಾರೆ. ಪ್ರತಿ ಬ್ಯಾಚ್ಗೂ ಕೂಡ ಸಪ್ರೇಟ್ ರ್ಯಾಂಕ್ ಲಿಸ್ಟ್ ಇರುತ್ತೆ. ಈ ಸಲ 3 ಬ್ಯಾಚಸ್ಗೂ ಕೂಡ ಕಾನ್ವೊಕೇಶನ್ ನಡೆಸ್ತಾ ಇರೋದ್ರಿಂದ 3 ಬ್ಯಾಚ್ ನ ರ್ಯಾಂಕ್ ಲಿಸ್ಟ್ ನ ಸಪ್ರೇಟ್ ಬಿಟ್ಟಿದ್ದಾರೆ, ಚೆಕ್ ಮಾಡಬಹುದು. ಇವಾಗ ನೀವು ಚೆಕ್ ಮಾಡ್ತಾ ಇರೋದು MLIC ಸಬ್ಜೆಕ್ಟ್ ನ 3 ಸೈಕಲ್ ನ ಸ್ಟೂಡೆಂಟ್ಸ್ ಗಳದ್ದು ರ್ಯಾಂಕ್ ಲಿಸ್ಟ್ ಆಗಿದೆ. ಇದೇ ರೀತಿ ನೀವು ಬೇರೆ ಎಲ್ಲ ಸಬ್ಜೆಕ್ಟ್ ನ ರ್ಯಾಂಕ್ ಲಿಸ್ಟ್ ಕೂಡ ಚೆಕ್ ಮಾಡಬಹುದಾಗಿದೆ. ಜೊತೆಗೆ ಚೆಕ್ ಮಾಡೋದು ಈಗ ನೀವು ಡೈರೆಕ್ಟ್ ನೋಡ್ತಾ ಇರೋದು ಜಸ್ಟ್ ಬರೀ ಆನ್ಲೈನ್ ವ್ಯೂ. ಇದನ್ನ ನೀವು ಆಫ್ಲೈನ್ ಗೆ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ನಿಮ್ಗೆ ಇದೇ ಪೇಜ್ ಅಲ್ಲಿ ರೈಟ್ ಸೈಡ್ ಕಾರ್ನರ್ 3 ಡಾಟ್ಸ್ ಇದೆ. ಆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಅನ್ನೋ ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಅದು ನಿಮಗೆ ಆಫ್ಲೈನ್ ಅಲ್ಲಿ ಡೌನ್ಲೋಡ್ ಆಗುತ್ತೆ. ಆಫ್ಲೈನ್ ಅಂದ್ರೆ ನಿಮ್ಮ ಮೊಬೈಲ್ ನಲ್ಲಿ ಸೇವ್ ಆಗಿರುತ್ತೆ. ನೀವು ಯಾವಾಗ ಬೇಕಾದ್ರೂ ನೋಡ್ಕೋಬಹುದು. ನೀವು ಜಸ್ಟ್ ಈಗ ನೋಡ್ಬೋದು, PDF ಓಪನ್ ಮಾಡಿದ್ದೀನಿ, ಈ ರೀತಿ ಓಪನ್ ಆಗುತ್ತೆ, ಚೆಕ್ ಮಾಡ್ಕೋಬಹುದು. ಇದೇ ರೀತಿ ನಿಮಗೆ ಬೇರೆ ಸಬ್ಜೆಕ್ಟ್ ನ ಚೂಸ್ ಮಾಡೋದು ಈಸಿ. ನಿಮ್ಗೆ ಯಾವ ಸಬ್ಜೆಕ್ಟ್ ಬೇಕು ಅದನ್ನ ಮತ್ತೆ ಬನ್ನಿ ಓಪನ್ ಮಾಡಿ, ನಿಮ್ಗೆ ಯಾವ ಸಬ್ಜೆಕ್ಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ರ್ಯಾಂಕ್ ಲಿಸ್ಟ್ ಅಂತ ಕೊಟ್ಟರೆ ನಿಮಗೆ ಜಸ್ಟ್ ಓಪನ್ ಆಗುತ್ತೆ. ನೀವು ಇದೇ ರೀತಿ ನಿಮ್ಮ ಸಬ್ಜೆಕ್ಟ್ನ ರ್ಯಾಂಕ್ ಲಿಸ್ಟ್ಗಳನ್ನ ಚೆಕ್ ಮಾಡ್ಕೋಬೋದಾಗಿದೆ. ಜೊತೆಗೆ ಅವರು ಇನ್ನೊಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಈ ರ್ಯಾಂಕ್ ಲಿಸ್ಟ್ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತು, ಏನಾದರೂ ಅಬ್ಜೆಕ್ಷನ್ ಹಾಕಬೇಕು ಅನ್ನೋದಿದ್ರೆ ಇದೇ 14ನೇ ತಾರೀಕು ನೈಟ್ 12 ಗಂಟೆ ತನಕ ನಿಮಗೆ ಒಂದು ಇಮೇಲ್ ID ಕೊಟ್ಟು ಈ ಇಮೇಲ್ ಐಡಿಗೆ ನಿಮ್ಮ ಅಬ್ಜೆಕ್ಷನ್ ಸಲ್ಲಿಸಬೇಕಾಗುತ್ತೆ. ಯಾವ್ದಾದ್ರು ಸ್ಟೂಡೆಂಟು ನಿಮ್ಗಿಂತ ಕಡಿಮೆ ಮಾರ್ಕ್ಸ್ ತೆಗೆದಿದ್ದು ಅವ್ರದ್ದೇನಾದ್ರು ರ್ಯಾಂಕ್ ಲಿಸ್ಟ್ ಬಂದು ನಿಮ್ಮದು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬಂದು ನಿಮ್ಮದು ರ್ಯಾಂಕ್ ಲಿಸ್ಟಲ್ಲಿ ಏನಾದ್ರು ಇಲ್ಲ ಅಂದರೆ ಮಾತ್ರ ನೀವು ಅಬ್ಜೆಕ್ಷನ್ ಹಾಕಬೇಕಾಗುತ್ತೆ. ಸೊ ಆ ರೀತಿ ಯಾರು ಇದ್ರೆ ಕೂಡ ಅಬ್ಜೆಕ್ಷನ್ನ ಸಲ್ಲಿಸೋರು ಬೇಗ ಸಲ್ಲಿಸಬಹುದಾಗಿದೆ. ಮುಂದಿನ ವಿಡಿಯೋದಲ್ಲಿ ನಾನು 20th ಕಾನ್ವೊಕೇಶನ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇದೇ ರೀತಿ KSOU ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಥ್ಯಾಂಕ್ ಯು.